ಡಿಕೆ ಸಚಿವ ಸಂಪುಟದಲ್ಲಿ ಕುರುಬರಿಗೆ ಅನ್ಯಾಯದ ಆರೋಪ. ಈ ಹಿನ್ನೆಲೆಯಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಹಿಂದೆ ಏನ್ ಸಚಿವರು ಇದ್ರಲ್ಲ ಅಷ್ಟೇ ಜನ ಈಗಲೂ ಕೂಡ ಇದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳುತ್ತಿದ್ದಾರೆ. ಸಾಮಾಜಿಕ ನ್ಯಾಯ ಕೊಡಿಸೋದು ಬಹಳ ಕಷ್ಟದ ಕೆಲಸ, ಆದ್ರೆ ಹಿರಿಯರಿಂದ ಪ್ರಾಮಾಣಿಕ ಪ್ರಯತ್ನ ಅಂತೂ ಆಗಿದೆ. ಯಾರಾದ್ರೂ ನ್ಯೂನ್ಯತೆ ಲೋಪಗಳಿದ್ರೆ ಖಂಡಿತ ಅದನ್ನ ತಿದ್ಕೊಳ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿದ್ದಾರೆ. ಹಿಂದೆ ಎಷ್ಟು ಜನ ಇದ್ರು ಅಷ್ಟು ಜನನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನಾನು ಹೇಳ್ದಂಗೆ ಸಾಮಾಜಿಕ ನ್ಯಾಯ ಕೊಡಿಸೋದು ಬಹಳ ಕಷ್ಟದ ಕೆಲಸ. ಎಸ್ಪೆಷಲಿ ನಾವು 135, 140 ಇದ್ದಾಗ ಎಲ್ಲಾ ಸಮುದಾಯಗಳಿಗೆ ನ್ಯಾಯ ಕೊಡಿಸೋದು, ಪ್ರಾದೇಶಿಕ ನ್ಯಾಯ ಕೊಡಿಸೋದು, ಅನುಭವಕ್ಕೆ ನ್ಯಾಯ ಕೊಡಿಸೋದು, ಯುವ ಉತ್ಸಾಹಕ್ಕೆ ನ್ಯಾಯ ಕೊಡಿಸೋದು ಕಷ್ಟ. ಆದ್ರೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಹಿರಿಯರಿಂದ ಆಗಿದೆ. ಅದು ಏನಾದ್ರೂ ನ್ಯೂನತೆಗಳಿದೆ, ಲೋಪಗಳಿದೆ, ಅದನ್ನು ಕೂಡ ತಿದ್ಕೋತೀವಿ. ನೋಡಿ, ಹಿಂದೆ ಎಷ್ಟು ಜನ ಇದ್ರು ಅಷ್ಟು ಜನನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನಾನು ಹೇಳ್ದಂಗೆ ಸಾಮಾಜಿಕ ನ್ಯಾಯ ಕೊಡಿಸೋದು ಬಹಳ ಕಷ್ಟದ ಕೆಲಸ. ಎಸ್ಪೆಷಲಿ ನಾವು 135, 140 ಇದ್ದಾಗ ಎಲ್ಲಾ ಸಮುದಾಯಗಳಿಗೆ ನ್ಯಾಯ ಕೊಡಿಸೋದು, ಪ್ರಾದೇಶಿಕ ನ್ಯಾಯ ಕೊಡಿಸೋದು, ಅನುಭವಕ್ಕೆ ನ್ಯಾಯ ಕೊಡಿಸೋದು, ಯುವ ಉತ್ಸಾಹಕ್ಕೆ ನ್ಯಾಯ ಕೊಡಿಸೋದು ಕಷ್ಟ. ಆದ್ರೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮ ಹಿರಿಯರಿಂದ ಆಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಅಂದಿದ್ದಾರೆ. ಬಳ್ಳಾರಿಯಲ್ಲಿ ಸಚಿವ ಎಂಬಿ ಪಾಟೀಲ್ ಮಾತಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಎಲ್ಲವನ್ನೂ ಕೂಡ ಸರಿ ಮಾಡ್ತಾರೆ. ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಅಂತ ಹೇಳಿದ್ದಾರೆ ಸಚಿವ ಎಂಬಿ ಪಾಟೀಲ್. ಕುಟುಂಬದಲ್ಲಿದ್ದಂತೆ ಪಕ್ಷದಲ್ಲೂ ಕೂಡ ಒಂದಷ್ಟು ಗೊಂದಲ ಸಹಜ, ಆದ್ರೆ ಅದು ಏನೇ ಇದ್ರೂ ಕೂಡ ಹೈಕಮಾಂಡ್ ಹಾಗೆ ಸಿಎಂ ಸರಿ ಮಾಡ್ತಾರೆ ಅಂದಿದ್ದಾರೆ. ಮಂತ್ರಿ ಆಗುವಂತಹ ಸಾಮರ್ಥ್ಯ ಎಲ್ಲರಲ್ಲೂ ಇದೆ. ಸಿಎಂ, ಮಾಜಿ ಸಿಎಂ ಎಲ್ಲರೂ ಕೂಡ ಕೂಡಿ ಅದನ್ನ ಸರಿ ಮಾಡ್ತಾರೆ ಅಂದಿದ್ದಾರೆ. ಮುಖ್ಯಮಂತ್ರಿಗಳು ಹಾಗೂ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರು, ಪಕ್ಷದ ಹೈಕಮಾಂಡ್ ಇವತ್ತು ನಮ್ಮ ಕುಟುಂಬದಲ್ಲಿ ಏನಾದರೂ ಸಮಸ್ಯೆಗಳಿರ್ತವೆ, ಸಣ್ಣ ಪುಟ್ಟ ಇರ್ತದೆ ಸ್ವಾಭಾವಿಕವಾಗಿ. ಯಾಕಂದ್ರೆ ಹಿಂದೆ ಏನಾಗ್ತಾ ಇತ್ತು, ಮಂತ್ರಿಮಂಡಲದಲ್ಲಿ ಲಿಮಿಟ್ ಇರಲಿಲ್ಲ. ಈಗ ಲಿಮಿಟ್ ಇದ್ದದ್ದು 34 ಜನಕ್ಕೆ ಜಾತಿ ಮಾಡಕ್ ಬರೋದಲ್ಲ. ನಮ್ಮಲ್ಲಿ ಮಂತ್ರಿ ಆಗುವಂತ ಸಾಮರ್ಥ್ಯ ಹೊಂದಿರುವಂತವ್ರು ಬಹಳಷ್ಟು ಜನ ಇದ್ದಾರೆ. ಎಲ್ಲರಿಗೂ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಹೀಗಾಗಿ ಸ್ವಾಭಾವಿಕವಾಗಿ ಎಲ್ಲರಿಗೂ ಕೂಡ ಆಶಯಗಳಿರ್ತದೆ, ಮಂತ್ರಿ ಆಗ್ಬೇಕು, ಎಲ್ಲಾ ಶಾಸಕರಿಗೂ ಮಂತ್ರಿ ಆಗ್ಬೇಕು, ಇವೆಲ್ಲರೂ ಕೂಡ ಆಶಯ ಇರ್ತದೆ, ತಪ್ಪಿಲ್ಲ ಅದು ದಿವಸ. ಹೀಗಾಗಿ ಸ್ವಲ್ಪ ಆ ಒಂದು ಒತ್ತಡ ಉಂಟಾಗ್ತದೆ. ಅವಾಗ ಪ್ರಾದೇಶಿಕವಾಗಿ ಜಾತಿ ಇದೆಲ್ಲವನ್ನು ಕೂಡ ಇದು ಮಾಡ್ಕೋಬೇಕಾಗ್ತದೆ. ಅದೆಲ್ಲವನ್ನು ನಮ್ಮ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಎಲ್ಲ ಸುರ್ಜೇವಾಲ ಅವರು ಮತ್ತು ಎಐಸಿಸಿ ಅಧ್ಯಕ್ಷರು ನಮ್ಮವರೇ ಇದ್ದಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು, ಎಲ್ಲರೂ ಕೂಡ ಇದನ್ನು ಬಗೆಹರಿಸ್ತಾರೆ. ಅದೇ ನೋಡಿ, ಹಾಗೆ ಅಂತಲ್ಲ, ಈಗ ಶೀಘ್ರದಲ್ಲೇ ಆಗ್ತದೆ. ಈಗ ಶೀಘ್ರದಲ್ಲೇ ಖಾತೆ ಹಂಚಿಕೆನೂ ಕೂಡ ಆಗ್ತದೆ. ಮುಖ್ಯಮಂತ್ರಿಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹನುಮಂತ ದುರ್ಗದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹನುಮಂತ್, ಸಾಕಷ್ಟು ಅಸಮಾಧಾನಗಳು ಇರೋದಂತೂ ಈಗಾಗಲೇ ವ್ಯಕ್ತವಾಗ್ತಾ ಇದೆ. ಅದರ ಜೊತೆಯಲ್ಲಿ ಇದನ್ನ ಖಾತೆ ಹಂಚಿಕೆ ಹೇಗೆ ಮಾಡ್ತಾರೆ ಅನ್ನುವಂತ ಕುತೂಹಲ ಈಗ ಸದ್ಯಕ್ಕಿರೋದು. ಅದರ ಜೊತೆಯಲ್ಲಿ ಕುರುಬರಿಗೆ ಮತ್ತೊಂದು ಸ್ಥಾನ ನೀಡಬೇಕು, ಅದರಲ್ಲೂ ಶಿವಣ್ಣನವರನ್ನ ಪರಿಗಣನೆ ಮಾಡಬೇಕು ಅನ್ನುವಂಥದ್ದು ಈಗ ಮಾಜಿ ಸಿಎಂ ಅವರ ವಾದ. ಈಗ ಸಿಎಂ ದೆಹಲಿಗೆ ಹೋಗ್ತಾ ಇರೋದ್ರಿಂದ ಖಾತೆ ಹಂಚಿಕೆ ಈ ಕಗ್ಗಂಟನ್ನ ಯಾವ ರೀತಿ ಸರಿಪಡಿಸ್ತಾರೆ ಅನ್ನುವಂತ ಪ್ರಶ್ನೆಗಳಿದೆ. ಡೀಟೇಲ್ಸ್ ಏನಿದೆ? ಅಶ್ವಿನಿ, ಸಚಿವ ಸ್ಥಾನ ವಂಚಿತ ಹಿರಿಯ ಶಾಸಕರ ಅಸಮಾಧಾನ ಒಂದು ಕಡೆಗೆ, ಮತ್ತೊಂದು ಕಡೆಗೆ ತಾವು ಹೇಳಿದಂತವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ, ಉತ್ತರ ಕರ್ನಾಟಕ ಭಾಗದ ಕುರುಬ ಸಮುದಾಯಕ್ಕೆ ಆದ್ಯತೆ ಕೊಟ್ಟಿಲ್ಲ, ಬಸವರಾಜ ಶಿವಣ್ಣನವರಿಗೆ ಕೂಡ ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ ಅನ್ನೋದರ ಜೊತೆಗೆ ಸಚಿವ ಜಮೀರ್ ಅಹಮದ್ ಅವರಿಗೂ ಕೂಡ ಸಚಿವ ಸಂಪುಟದಲ್ಲಿ ಅವಕಾಶ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಮುನಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರ ಮುನಿಸು ಮತ್ತೆ ಹಿರಿಯ ಶಾಸಕರ ಅಸಮಾಧಾನ ಇವೆರಡನ್ನೂ ಕೂಡ ಒಟ್ಟೊಟ್ಟಿಗೆ ಸಮಾಧಾನ ಮಾಡುವಂತಹ ಸವಾಲು ಈಗ ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮುಂದೆ ಇದೆ. ಹೀಗಾಗಿನೇ ಕಸರತ್ತನ್ನ ಆರಂಭಿಸಿದ್ದಾರೆ. ಅವರವರ ನಿವಾಸಕ್ಕೆ ಭೇಟಿ, ಎಂ ಕೃಷ್ಣಪ್ಪ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ರು, ಟಿಬಿ ಜಯಚಂದ್ರ ಅವರ ನಿವಾಸಕ್ಕೆ ಅವರು ಭೇಟಿ ಕೊಟ್ಟಿದ್ರು, ತನ್ವೀರ್ ಸೇಠ್ ಅವರನ್ನು ಭೇಟಿ ಮಾಡುವಂತ ಪ್ರಯತ್ನಗಳನ್ನ ಮಾಡಿದ್ರು. ಅದರ ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಯಾರೆಲ್ಲ
ಅಸಮಾಧಾನಿತ ಶಾಸಕರಿದ್ದಾರೆ ಅವರನ್ನ ಸಮಾಧಾನ ಪಡಿಸುವಂತ ಟಾಸ್ಕ್ ಅನ್ನು ಕೂಡ ಸಚಿವ ಚಲುವರಾಯಸ್ವಾಮಿ ಅವರಿಗೂ ಮತ್ತೆ ಮಾಗಡಿ ಬಾಲಕೃಷ್ಣ ಅವರಿಗೂ ಕೊಟ್ಟಿದ್ರು. ಆದರೆ ಈ ಪ್ರಯತ್ನದ ಭಾಗವಾಗಿ ಒಂದಷ್ಟು ಜನ ಸಮಾಧಾನಗೊಂಡರೂ ಕೂಡ ಇನ್ನು ಎಂ ಕೃಷ್ಣಪ್ಪ ಅವರಾಗಿರಬಹುದು, ಉಳಿದಂತೆ ಸಿದ್ದರಾಮಯ್ಯನವರಾಗಿರಬಹುದು, ತಮ್ಮ ಅಸಮಾಧಾನ ಮುನಿಸು ಇನ್ನೂ ಕೂಡ ಕಡಿಮೆ ಮಾಡಿಕೊಂಡಂತೆ ಕಾಣಿಸ್ತಾ ಇಲ್ಲ. ಹೀಗಾಗಿನೇ ಈಗಿರುವಂತಹ ಸಂಪುಟಕ್ಕೆ ಒಂದು ಸಣ್ಣದಾದಂತಹ ಸರ್ಜರಿನ ನಡೆಸಬೇಕು ಅನ್ನುವಂತ ಚರ್ಚೆಗಳು ಕೂಡ ನಡೀತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಇದು ಮುಗಿಯುತ್ತಿದ್ದಾಗೇನೆ ಖಾತೆಯ ಹಂಚಿಕೆ ವಿಚಾರಕ್ಕೂ ಕೂಡ ಸಾಕಷ್ಟು ಜಟಾಪಟಿ ಶುರು ಆಗಬಹುದು ಅನ್ನುವಂತ ಸುಳಿವು ಕೂಡ ಮುಖ್ಯಮಂತ್ರಿಗಳಿಗೆ ಸಿಕ್ಕಂತೆ ಕಾಣಿಸ್ತಾ ಇರುವಂತದ್ದು. ಯಾಕೆಂತಂದ ಹೇಳಿದ್ರೆ ಸಚಿವ ಸಂಪುಟ ವಿಸ್ತರಣೆಯಾಗಿ ಇಷ್ಟು ದಿನ ಆದ್ರೂ ಕೂಡ ಪ್ರಬಲ ಖಾತೆಗಳ ಮೇಲೆ ಸಚಿವರೆಲ್ಲರೂ ಕೂಡ ಕಣ್ಣಿಟ್ಟಿರುವಂತದ್ದು, ಹೋಗಿ ತಮಗೆ ಯಾವ ಖಾತೆಯ ನಿರೀಕ್ಷೆಯಲ್ಲಿದ್ದಾರೆ ಅನ್ನುವಂತ ವಾಸ್ತವವನ್ನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಈಗ ಸಮಾಜ ಕಲ್ಯಾಣ ಇಲಾಖೆಯ ಖಾತೆ ಅಂತ ತೆಗೆದುಕೊಂಡಂತ ಸಂದರ್ಭದಲ್ಲಿ ಅದಕ್ಕೆ KH ಮುನಿಯಪ್ಪ ಅವರು ಕಣ್ಣಿಟ್ಟಿದ್ದಾರೆ, ನರೇಂದ್ರ ಸ್ವಾಮಿ ಅವರು ಕಣ್ಣಿಟ್ಟಿದ್ದಾರೆ. ಹೀಗೆ ಒಂದೊಂದು ಖಾತೆಗೆ 3-4 ಜನ ಕಣ್ಣಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಪ್ರಬಲ ಖಾತೆಗಳನ್ನ ಯಾರಿಗೆ ಹಂಚಿಕೆ ಮಾಡಬೇಕು, ಇದನ್ನ ಈ ವಿಚಾರಕ್ಕೆ ದೂರವಾಣಿಯ ಮೂಲಕ ಮಾತನಾಡಿದ್ರೆ ಇದು ಸಮಸ್ಯೆ ಒಂದಷ್ಟು ಗೊಂದಲಗಳು ಇನ್ನೂ ಹೆಚ್ಚಾಗಬಹುದು. ಹಾಗಾಗಿ ನೇರವಾಗಿ ಎಐಸಿಸಿ ನಾಯಕರ ಜೊತೆಗೇನೆ ಕುಳಿತು ಮಾತುಕತೆಯನ್ನ ನಡೆಸುವಂತಹ ಚಿಂತನೆಯನ್ನು ಮುಖ್ಯಮಂತ್ರಿಗಳು ಹೊಂದಿದ್ದಾರೆ. ಹೀಗಾಗಿ ಮಾಧ್ಯಮಗಳು ದೆಹಲಿಗೆ ಹೋಗುವಂತ ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಹೋಗ್ಲೇಬೇಕಲ್ಲಪ್ಪ, ಹೋಗ್ತೀನಿ ಅನ್ನುವಂತ ಸುಳಿವು ಕೂಡ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಬಹುತೇಕ ನಾಳೆ ಸಂಜೆ ದೆಹಲಿಗೆ ಹೋಗುವಂತ ಸಾಧ್ಯತೆಗಳಿದಾವೆ. ಅಲ್ಲಿ ಒಂದಷ್ಟು ಖಾತೆಯ ಹಂಚಿಕೆ ವಿಚಾರ, ಈ ಅಸಮಾಧಾನದ ಒಳಬೇಗುದು ಏನಿದೆ ಅದನ್ನು ತಣಿಸುವಂತ ಲೆಕ್ಕಾಚಾರದಲ್ಲಿ ಸಣ್ಣ ಪುಟ್ಟ ಸರ್ಜರಿ ಆಗುತ್ತಾ ಅಥವಾ ಈ ಬಂಡಾಯನ್ನ ಎದುರಿಸಿಯೇ ಮುಂದೆ ಹೆಜ್ಜೆ ಇಡಬೇಕಾ, ಈ ಎಲ್ಲಾ ಗೊಂದಲಗಳಿಗೂ ಕೂಡ ಬಹುತೇಕ ಇನ್ನು 2 ದಿನಗಳಲ್ಲಿ ಒಂದಷ್ಟು ತೆರೆ ಬೀಳುವಂತ ಸಾಧ್ಯತೆ ಇದೆ. ಕಾರಣ ಏನಂತ ಹೇಳಿದ್ರೆ ಖಾತೆ ಹಂಚಿಕೆ ಸಚಿವರು ಇದ್ರೂ ಕೂಡ ಈಗ ಸಚಿವರಿಗೆ ಖಾತೆ ಇಲ್ಲದ ಕಾರಣಕ್ಕಾಗಿ ಅಧಿಕೃತವಾಗಿ ಇಲಾಖೆಯ ಕೆಲಸಗಳು ಕೂಡ ಇನ್ನೂ ಪ್ರಾರಂಭ ಆಗಿಲ್ಲ. ಏನೋ ಅಧಿವೇಶನವೂ ಕೂಡ ಹತ್ರ ಬರ್ತಾ ಇದೆ. ಈ ಅಧಿವೇಶನ ಹತ್ರ ಬರೋದ್ರೊಳಗೇನೆ ಈ ಎಲ್ಲಾ ಗೊಂದಲಗಳನ್ನು ಕೂಡ ಬಗೆಹರಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನಗಳು ಕಾಂಗ್ರೆಸ್ ವಲಯದಲ್ಲಿ ಜೋರಾಗಿ ನಡೀತಾ ಇದೆ. ಅಶ್ವಿನಿ, ರೈಟ್. ಹನುಮಂತು, ಥ್ಯಾಂಕ್ ಯು ಡೀಟೇಲ್ಸ್ಗೆ.